ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಆಶಾ ಚಂದ್ರ ಭಟ್. ಆಶಾ ಸ್ನಾಳ ಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಸಂಕ್ರಾಂತಿಗೆ ಅಂತೇಳಿ ಸ್ಪೆಷಲಾಗಿ ಹೆಲ್ತಿಯಾಗಿ ಒಂದು ಲಡ್ಡನ್ನು ಹೇಗೆ ಮಾಡ್ಬೋದು ಅಂತ ಹೇಳೋದನ್ನು ತೋರಿಸ್ಕೊಡ್ತಾ ಇದ್ದೇವೆ. ಇದಕ್ಕೆ ಆಲ್ಮೋಸ್ಟ್ ಎಲ್ಲ ಡ್ರೈ ಫ್ರೂಟ್ಗಳನ್ನು ಹಾಕಿದ್ದೇವೆ. ಹಾಗೆಯೇ ತಾವರೆ ಬೀಜ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಹಾಗೆ ಎಲ್ಲವನ್ನು ಉಪಯೋಗಿಸಿಕೊಂಡು ನಾವಿವತ್ತೊಂದು ಲಡ್ಡು ಹೇಗೆ ಮಾಡೋದು ಅಂತೇಳಿ ನೋಡುವ. 50 ಗ್ರಾಮಿನಷ್ಟು ಮಖಾನ, 50 ಗ್ರಾಮಿನಷ್ಟು ಬಾದಾಮಿ, 50 ಗ್ರಾಮಿನಷ್ಟು ಗೋಡಂಬಿ, 1/4 kg ಬೆಲ್ಲ, 25 ಗ್ರಾಮಿನಷ್ಟು ಪಿಸ್ತಾ ಹಾಗೂ 25 ಗ್ರಾಮಿನಷ್ಟು ವಾಲ್ನಟ್, 1/4 ಟೀ ಸ್ಪೂನಷ್ಟು ಏಲಕ್ಕಿ ಹುಡಿ, 1 ಕಪ್ಪಿನಷ್ಟು ತೆಂಗಿನಕಾಯಿ, ಫ್ರೆಶ್ ತೆಂಗಿನಕಾಯಿ ತಗೊಂಡಿದ್ದೇನೆ, 3 ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳು ಹಾಗೂ 3 ಟೇಬಲ್ ಸ್ಪೂನಷ್ಟು ಗಸಗಸೆ. ಇವಿಷ್ಟನ್ನು ಮೊದಲಿಗೆ ಒಂದು 4 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಂಡು ಫ್ರೈ ಮಾಡಿಕೊಳ್ಬೇಕು. ಮೊದಲಿಗೆ ನಾವು ಮಖಾನವನ್ನು ಹಾಕಿಕೊಳ್ಳುವ, ಅಂದರೆ ತಾವರೆ ಬೀಜವನ್ನು ಮೊದಲಿಗೆ ಹುರಿದುಕೊಳ್ಳುವ. ಇದು ಗರಿ ಗರಿ ಆಗುವವರೆಗೆ ಇದನ್ನು ಫ್ರೈ ಮಾಡಿಕೊಳ್ಬೇಕು. ಒಂದು 3ರಿಂದ 4 ನಿಮಿಷ ಬೇಕಾಗ್ತದೆ ಇದನ್ನು ಫ್ರೈ ಮಾಡಲಿಕ್ಕೆ. ಇದನ್ನು ಸಣ್ಣ ಉರಿಯಲ್ಲೇ ಮಾಡಿಕೊಳ್ಬೇಕು. ದೊಡ್ಡ ಉರಿಯಲ್ಲಿ ಮಾಡಿದರೆ ಸೀದು ಹೋಗ್ತದೆ, ಅದು ಗರಿ ಗರಿ ಆಗೋದಿಲ್ಲ. 1 2 3 ತೆಗೆದು ಪ್ರೆಸ್ ಮಾಡಿ ನೋಡಿಕೊಳ್ಳಿ. ಆವಾಗ ನಿಮಗೆ ಗೊತ್ತಾಗ್ತದೆ ಅದು ಆಗಿದೆ ಅಂತ ಹೇಳಿಕೊಂಡು. ಹುಡಿ ಆಗ್ತದೆ ಅದು. ನಂತರ ಪುನಃ 1 2 ಸ್ಪೂನ್ ತುಪ್ಪ ಹಾಕ್ಕೊಂಡು, ಅಂದರೆ ಮೊದಲೇ ನೀವು ತುಂಬ ತುಪ್ಪ ಹಾಕಿಕೊಳ್ಬೇಡಿ. ಫಸ್ಟಿಗೆ 1 2 ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ. ನಂತರ 1 ಟೀ ಸ್ಪೂನ್ ಹಾಕ್ಕೊಂಡು ಬನ್ನಿ ಬೇಕು ಅಂತಾದರೆ. ಈಗ ಕಾಯಿಯನ್ನು ಪರಿಮಳ ಬರುವವರೆಗೆ ಹುರಿದುಕೊಳ್ಬೇಕು. ಅದು ಸರಿಯಾಗಿ ಕೆಂಪಾಗಬೇಕು, ಅಲ್ಲಿವರೆಗೆ ಅದನ್ನು ಫ್ರೈ ಮಾಡಿಕೊಳ್ಬೇಕು. ಇದು ಕೂಡ 1 2 3 ನಿಮಿಷದ ಪ್ರೋಸೆಸ್ ಆಗ್ತದೆ. ಇದನ್ನು ದೊಡ್ಡ ಉರಿಯಲ್ಲೇ ಮಾಡಿಕೊಳ್ಬೋದು. ಉಳಿದಿರೋ ತುಪ್ಪಕ್ಕೆ ಒಂದೊಂದೇ ಡ್ರೈ ಫ್ರೂಟ್ಗಳನ್ನು ಹಾಕ್ಕೊಂಡು ಸ್ವಲ್ಪ ಬಾಡಿಸ್ಕೊಂಡ್ರೆ ಸಾಕು. ಅಂದರೆ ನಮಗೆ ಅದು ಹುಡಿ ಮಾಡಲಿಕ್ಕೆ ಬರಬೇಕು, ಅಷ್ಟು ಬಾಡಿಸ್ಕೊಂಡ್ರೆ ಸಾಕು. ಅದನ್ನು ಫುಲ್ಲು ಕೆಂಪು ಆಗಬೇಕು, ಬ್ರೌನ್ ಆಗಬೇಕು ಅಂತ ಏನಿಲ್ಲ, ಅದು ಸ್ವಲ್ಪ ಗರಿ ಗರಿ ಆದರೆ ಸಾಕು. ಎಲ್ಲವನ್ನು ಕೂಡ ಒಟ್ಟಿಗೆ ಮಾಡಿಕೊಳ್ಬೋದು, ಇಲ್ಲ ಪ್ರತ್ಯೇಕವಾಗಿ ಕೂಡ ಮಾಡಿಕೊಳ್ಬೋದು. ನಂತರ ಇದನ್ನು ಒಂದು ಬೌಲಿಗೆ ಹಾಕ್ಕೊಂಡು ಇದೆಲ್ಲವೂ ಕೂಡ ಪೂರ್ತಿಯಾಗಿ ತಣ್ಣಗಾಗಬೇಕು. ಫ್ರೈ ಮಾಡಿದ ಪ್ರತಿಯೊಂದು ಐಟಮ್ಗಳು ಕೂಡ ಪೂರ್ತಿಯಾಗಿ ತಣ್ಣಗಾಗಬೇಕು. ಇದಕ್ಕೆ ನೀವು ಬೇಕು ಅಂತಾದರೆ ಅಗಸೆ ಬೀಜ ಹಾಕಿಕೊಳ್ಬೋದು. ಹಾಗೆ ಕುಂಬಳಕಾಯಿ ಬೀಜ, ಕಲ್ಲಂಗಡಿ ಬೀಜ, ಅದೆಲ್ಲ ನೀವು ಒಂದು 50 ಗ್ರಾಮ್ ಅಥವಾ 25 ಗ್ರಾಮಿನಷ್ಟು ಅದನ್ನು ಕೂಡ ಹಾಕಿಕೊಳ್ಬೋದು ನಿಮ್ಮ ಹತ್ರ ಉಂಟು ಅಂತಾದರೆ. ಇಲ್ಲಾಂತ ನೆಲಕಡಲೆ, ಶೇಂಗಾ ಅದನ್ನು ಕೂಡ ಹಾಕಿಕೊಳ್ಬೋದು. ಈಗ ಡ್ರೈ ಆಗಿ ಗಸಗಸೆ ಹಾಗೂ ಎಳ್ಳನ್ನು ಫ್ರೈ ಮಾಡಿಕೊಳ್ತಾ ಇದ್ದೇವೆ. ಇದಕ್ಕೆ ಎಣ್ಣೆ ಅವಶ್ಯಕತೆ ಅಥವಾ ತುಪ್ಪ ಅವಶ್ಯಕತೆ ಇರುವುದಿಲ್ಲ. ಇದನ್ನು ಡ್ರೈ ಆಗಿ ಫ್ರೈ ಮಾಡಿಕೊಳ್ಳಿ. ಎಳ್ಳು ಸಿಡಿಲಿಕ್ಕೆ ಶುರುವಾದಾಗ ಅದನ್ನು ತೆಗೆದು ಇನ್ನೊಂದು ಬೌಲಿಗೆ ಹಾಕ್ಕೊಳ್ಳಿ. ಬೇಕು ಅಂತಾದರೆ ಒಣ ದ್ರಾಕ್ಷಿ ಕೂಡ ಸೇರಿಸ್ಕೊಳ್ಬೋದು. ಈಗ 1/4 ಕಪ್ಪಿನಷ್ಟು ನೀರು ಹಾಕ್ಕೊಂಡು ಅದೇ ಬಾಣಲಿಗೆ ಬೆಲ್ಲವನ್ನು ಹಾಕಿ ಅದನ್ನು ಕರಗಿಸಿಕೊಳ್ಳುವ. ಬೆಲ್ಲವನ್ನು ಕರಗಿಸಿಕೊಳ್ಳುವ ಉದ್ದೇಶ ಅಂದರೆ ಅದರಲ್ಲಿ ಕಸ ಎಲ್ಲ ಇರ್ತದೆ ಕೆಲವು ಸತಿ, ಹಾಗೆ ಅದನ್ನು ಕರಗಿಸಿಕೊಳ್ಬೇಕು. ಈಗ ಪೂರ್ತಿ ತಣ್ಣಗಾದ ಇದನ್ನು ಅದು ಕರಗುವಷ್ಟೊತ್ತಿಗೆ ಇದನ್ನು ನೋಡಿ, ಈ ಥರ ತರಿ ಹುಡಿ ಮಾಡಿದರೆ ಸಾಕು. ತುಂಬ ನುಣ್ಣಗೆ ಹುಡಿ ಮಾಡೋದೇನು ಬೇಡ. ತರಿಯಾಗಿ ಹುಡಿ ಮಾಡಿಕೊಂಡ್ರೆ ನಮಗೆ ಕರೆಕ್ಟಾಗಿ ಬಾಯಿಗೆ ಸಿಗ್ತದೆ. ಈಗ ನೋಡಿ, ಇದು ಪಾಕ ಆಗೋದೆಲ್ಲ ಏನು ಬೇಡ, ಇದು ಜಸ್ಟ್ ನೀರಾದರೆ ಸಾಕು. ಪರಿಮಳಕ್ಕಂತೇಳಿ ಏಲಕ್ಕಿಯನ್ನು ಹಾಕ್ಕೊಂಡು ಸೋಸಿ ಬೆಲ್ಲವನ್ನು ಕೂಡ ಇದಕ್ಕೆ ಹಾಕಿಕೊಳ್ಳುವ. ಒಂದೇ ಸತಿಗೆ ಬೆಲ್ಲವನ್ನು ಹಾಕಿಕೊಳ್ಬೇಡಿ, ಸ್ವಲ್ಪವೇ ಸೇರಿಸ್ಕೊಂಡು ಬೇಕಾದಷ್ಟನ್ನೇ ಮಿಕ್ಸ್ ಮಾಡಿಕೊಂಡು ಬೆಲ್ಲ ಬಿಸಿ ಇರ್ತದೆ, ಹಾಗಾಗಿ ಕೈಯಲ್ಲಿ ಅದನ್ನು ಮಿಕ್ಸ್ ಮಾಡಲಿಕ್ಕೆ ಹೋಗಬೇಡಿ. ಒಂದು ಸೌಟಿನ ಸಹಾಯದಿಂದ ಅದನ್ನು ಈ ಥರ ಮಿಕ್ಸ್ ಮಾಡಿಕೊಂಡು ಸರಿಯಾಗಿ ತಣ್ಣಗಾದ ನಂತರ ಅದನ್ನು ಉಂಡೆ ಕಟ್ಟಲಿಕ್ಕೆ ಬರುವ ಹಾಗೆ ಎಲ್ಲವನ್ನು ಕೂಡ ಮಿಶ್ರ ಮಾಡಿಕೊಳ್ಳಿ. ನಾನು 1/4 kg ಇಟ್ಟದ್ದು ಪೂರ ಬೆಲ್ಲ ಬೇಕಾಯ್ತು. ಅದಕ್ಕೆ ಎಲ್ಲವನ್ನು ಕೂಡ ಹಾಕಿಕೊಂಡು ನೋಡಿ, ಈ ಥರ ಕರೆಕ್ಟಾಗಿ ಅಂಟಾಗಿ ಬರಬೇಕದು. ಕಮ್ಮಿ ಆಯಿತು ಅಂತಾದರೆ ಖರ್ಜೂರ ಸೇರಿಸ್ಕೊಳ್ಬೋದು. ಇಲ್ಲಿ ಬೆಲ್ಲದ ಬದಲು ಖರ್ಜೂರ ಕೂಡ ಹಾಕಿಕೊಳ್ಬೋದು. ನೋಡಿ, ನಮ್ಮ ಡ್ರೈ ಫ್ರೂಟ್ ಲಾಡು ಕಟ್ಟಲಿಕ್ಕೆ ರೆಡಿ ಆಯಿತು. ಎಲ್ಲವನ್ನು ಕೂಡ ಈ ಥರ ಮಾಡಿಕೊಂಡು, ಇದು ನಾವು ಇಲ್ಲಿ ಎಲ್ಲೂ ಕೂಡ ನೀರು ಉಪಯೋಗಿಸದ ಕಾರಣ ಇದು ಒಂದು ತಿಂಗಳೆಲ್ಲ ಉಳಿತದೆ, ಏನಾಗೋದಿಲ್ಲ ಇದು. ನೀವು ಕೂಡ ಒಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ. ಹೇಗಾಯಿತು ಅಂತೇಳಿ ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಲೈಕ್ ಕೊಟ್ಟು ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನನ್ನು ಒತ್ತಿ ನಮ್ಮನ್ನು ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ಅಡಿಗೆಯೊಂದಿಗೆ, ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಪುನಃ ನಿಮ್ಮನ್ನು ಭೇಟಿಯಾಗ್ತೇನೆ. ಧನ್ಯವಾದಗಳು.